ಎರಡೂ ಬದಿಗಳಲ್ಲಿನ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿರಿ. ಎ ಕ್ವಶನ್ 3x6 + 7 3x6 + 3x7 ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ 8 + 3 × 4 8 × 4 + 3x4 ಇದು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಕ್ವಶನ್ 3x5 + 8 3x5 + 3x8 3x5 + 8 ಅಂದರೆ 3ನ್ನು ಮೊದಲು 5ರಿಂದ ಗುಣಿಸಿ, ನೆಕ್ಸ್ಟ್ 3ನ್ನು 8ರಿಂದ ಗುಣಿಸಿ ಅವೆರಡನ್ನು ಸಹ ಕೂಡಿಸಬೇಕು. ನೆಕ್ಸ್ಟ್ ಡಿ ಕ್ವಶನ್ 9 + 2 × 4 9 × 4 + 2 × 4. ನೆಕ್ಸ್ಟ್ ಈ ಕ್ವಶನ್ 3 × ಡ್ಯಾಶ್ + 4 3 ಡ್ಯಾಶ್ ಪ್ಲಸ್ ಡ್ಯಾಶ್ 6 + 4 ನಾವಿಲ್ಲಿ 6 ಅಂತಲೇ ಕೊಡಬೇಕು ಅಂತಿಲ್ಲ, ಯಾವ ನಂಬರ್ ಸಹ ಕೊಡ್ಬೋದು. ನಾನಿಲ್ಲಿ 6 ಅಂತ ಕೊಟ್ಟಿದ್ದೇನೆ. 3 × 6 + 4 3 × 6 + 3 × 4. ನೆಕ್ಸ್ಟ್ ಎಫ್ ಕ್ವಶನ್ ಡ್ಯಾಶ್ + 6 × 4 13 × 4 + ಡ್ಯಾಶ್. ಇಲ್ಲಿ 13 + 6 × 4 13 × 4 + 6 × 4. ನೆಕ್ಸ್ಟ್ ಜಿ ಕ್ವಶನ್ 3 × ಡ್ಯಾಶ್ + ಡ್ಯಾಶ್ 3 × 5 + 3 × 2. ಇಲ್ಲಿ 3 ಕಾಮನ್, 3ನ್ನು ಹೊರಗಿಟ್ಟಿದ್ದಾರೆ. 3 × 5 + 2 3 × 5 + 3 × 2. ಹೆಚ್ ಕ್ವಶನ್ ಡ್ಯಾಶ್ + ಡ್ಯಾಶ್ × ಡ್ಯಾಶ್ 2 × 4 + 3 × 4 2 + 3 × 4 2 × 4 + 3 × 4. ನೆಕ್ಸ್ಟ್ ಐ 5 × 9 - 2 5 × 9 - 5 × ಡ್ಯಾಶ್. ಇಲ್ಲಿ 5 × 9 - 2ಕ್ಕೆ ಬ್ರಾಕೆಟ್ ಹಾಕಬೇಕು. 5 × 9 - 5 × 2. ಕ್ವಶನ್ 5 - 2 × 7 5 - 2ಕ್ಕೆ ಬ್ರಾಕೆಟ್ ಹಾಕಿದರೆ 5 × 7 - 2 × 7. ನೆಕ್ಸ್ಟ್ ಕೆ ಕ್ವಶನ್ 5 × 8 - 3 5 × 8 - 5 × 3. ನೆಕ್ಸ್ಟ್ ಎಲ್ ಕ್ವಶನ್ 8 - 3 × 7 8 × 7 - 3 × 7. ಎಂ ಕ್ವಶನ್ 5 × 12 - ಡ್ಯಾಶ್ 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 5 × ಡ್ಯಾಶ್. ಇಲ್ಲಿ 5 × 12 - 2 ಅಂತ ಕೊಡಿ, ಯಾವುದು ಬೇಕಾದರೂ ಕೊಡಬಹುದು. 5 × 12 - 2 5 × 12 - 5 × 2. ನೆಕ್ಸ್ಟ್ ಎನ್ ಕ್ವಶನ್ 15 - ಡ್ಯಾಶ್ × 7 ಡ್ಯಾಶ್ ಅಲ್ಲಿ ಸಹ ಒಂದು ಡ್ಯಾಶ್ ಇಂಟು 6 × 7 15 - 6 × 7 15 × 7 - 6 × 7. ನೆಕ್ಸ್ಟ್ ಓ ಕ್ವಶನ್ 5 × ಡ್ಯಾಶ್ - ಡ್ಯಾಶ್ 5 × 9 - 5 5 × 9 - 4 5 × 9 - 5 × 4. ಪಿ ಕ್ವಶನ್ ಡ್ಯಾಶ್ - ಡ್ಯಾಶ್ ಇಂಟು ಡ್ಯಾಶ್ 17 × 7 - 9 × 7 17 - 9 × 7 17 × 7 -9 × 7. ಎರಡನೇ ಕ್ವಶನ್ ಎಡಬದಿ LHS ಮತ್ತು ಬಲಬದಿ RHSಗಳಲ್ಲಿರುವ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ, ನಂತರ ಬಾಕ್ಸ್ಗಳನ್ನು ಹೆಚ್ಚು, ಕಡಿಮೆ ಅಥವಾ ಸಮ ರೀತಿಯಿಂದ ಭರ್ತಿ ಮಾಡಿ. ಇದಕ್ಕಾಗಿ ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಮತ್ತು ಆವರಣಗಳ ತಾರ್ಕಿಕತೆ ಮತ್ತು ತಿಳುವಳಿಕೆಯನ್ನು ಉಪಯೋಗಿಸಿ. ಇಲ್ಲಿ
ಚಿಹ್ನೆಯನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಅಥವಾ ಸಮ ಚಿಹ್ನೆಗಳನ್ನು ಹಾಕಬೇಕು. ಇಲ್ಲಿ ಅವುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯುವ ಬದಲು ಅವುಗಳನ್ನು ನೋಡಿ ನಮ್ಮ ತಿಳುವಳಿಕೆಯಿಂದ ಅವುಗಳನ್ನು ಕಂಡುಹಿಡಿಯಬೇಕು. ಆಯಿತಾ. ಎ ಕ್ವಶನ್ 8 - 3 × 29. ನೆಕ್ಸ್ಟ್ RHS ಅಲ್ಲಿ 3 - 8 × 29. ಇಲ್ಲಿ 8 - 3 ಅಂತ ಹೇಳಿದ್ರೆ 5 ಆಗ್ತದೆ. ಇಲ್ಲಿ 29 ಎರಡು ಕಡೆ ಹಾಗೆ ಇದೆ. 3 - 8 ಅಂತ ಹೇಳಿದ್ರೆ -5 ಆಗ್ತದೆ. -5ಕ್ಕಿಂತ +5 ದೊಡ್ಡದು. ಆದ್ದರಿಂದ LHS ಗ್ರೇಟರ್ ದ್ಯಾನ್. 15 + 9 × 18. ಫ್ರಂಟ್ ಸೈಡಲ್ಲಿ 15 + 9 ಬ್ರಾಕೆಟ್ ಹಾಕಿ ಅದಕ್ಕೆ 18ರಿಂದ ಗುಣಿಸಬೇಕು. ಆದ್ದರಿಂದ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 9 × 18 ಮಾಡಿ ಅದಕ್ಕೆ 15 ಆ್ಯಡ್ ಮಾಡಬೇಕು. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 15ಕ್ಕೆ 18ರಿಂದ ಗುಣಿಸಿ 9ಕ್ಕೆ 18ರಿಂದ ಗುಣಿಸಿ ಅದೆರಡನ್ನು ಸೇರಿಸಬೇಕು. ಆದ್ದರಿಂದ ಇದು ಜಾಸ್ತಿ ಬರ್ತದೆ. ರೈಟ್ ಹ್ಯಾಂಡ್ ಸೈಡ್ ಗ್ರೇಟರ್ ದ್ಯಾನ್. ನೆಕ್ಸ್ಟ್ ಸಿ 23 × 17 - 9. ಈ ಕಡೆ 23 × 17 +23 × 9. ಇಲ್ಲಿ 23ನ್ನು 17ರಿಂದ ಗುಣಿಸಿ 23ನ್ನು 9ರಿಂದ ಗುಣಿಸಿ ಅವೆರಡನ್ನು ಕಳಿಬೇಕು. ಇಲ್ಲಿ 23ನ್ನು 17ರಿಂದ ಗುಣಿಸಬೇಕು, 23ನ್ನು 9ರಿಂದ ಗುಣಿಸಬೇಕು, ಅವೆರಡನ್ನು ಕೂಡಿಸಬೇಕು. ಆದ್ದರಿಂದ RHS ಗ್ರೇಟರ್ ದ್ಯಾನ್. 34 - 28 × 42. ಈ ಕಡೆ 34 × 42 - 28 × 42. ಇಲ್ಲಿ 34 × 42 - 28 × 42. ಆದ್ದರಿಂದ ಎರಡೂ ಸಹ ಸಮ ಇದೆ. ಸಮ ಚಿಹ್ನೆಯನ್ನು ಹಾಕಬೇಕು. ಸಂಖ್ಯೆ 14 ಪಡೆಯುವ ಒಂದು ವಿಧಾನ ಇಲ್ಲಿದೆ. 2 × 1 + 6 = 14. 14 ಪಡೆಯಲು ವಿಧಾನಗಳಿವೆ, ಬೇರೆ ಬೇರೆ ವಿಧಾನಗಳಿವೆಯೇ? ಅವುಗಳನ್ನು ಮುಂದಿನವುಗಳಲ್ಲಿ ಭರ್ತಿ ಮಾಡಿ. ಎ 7 × 2 + 0 = 14. 2 × 5 + 2 = 14. 2 × 7 + 0 = 14. 7 × 1 + 1 ಅಂದರೆ 14. ನೆಕ್ಸ್ಟ್ ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನು ವಿವರಿಸಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ 4 ಎಷ್ಟು ಬಾರಿ ಇದೆ? 4 5 ಬಾರಿ ಇದೆ. ಆದ್ದರಿಂದ 4 × 5 ಪ್ಲಸ್ 8 ಎಷ್ಟು ಬಾರಿ ಇದೆ? 8 4 ಬಾರಿ ಇದೆ. 8 × 4 4 × 5 ಪ್ಲಸ್ 8 × 4 ಎಷ್ಟಾಗ್ತದೆ? 4 × 5 ಅಂದರೆ 20. 8 4 32. ಅವೆರಡನ್ನು ಸೇರಿಸಿದರೆ 52. ಇನ್ನೊಂದು ವಿಧಾನ, ಇವೆರಡರಲ್ಲಿ ಕಾಮನ್ 4 ಇದೆ. 4ನ್ನು ಹೊರಗಡೆ ಇಟ್ಟು 4 × 5 + 8 ಅಂತ ಬರೆದ್ರೆ 4 × 5 + 8 13. 13 4 52. ಎರಡು ಸಹ ಸರಿ ಇದೆ. ನೆಕ್ಸ್ಟ್ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ 5 ಸಂಖ್ಯೆ ಎಷ್ಟು ಸಲ ಇದೆ? 8 ಸಲ ಇದೆ. ಮತ್ತು 6 ಎಷ್ಟು ಸಲ ಇದೆ? 8 ಸಲ ಇದೆ. ಆದ್ದರಿಂದ 5 × 8 + 6 × 8. 5 8 40 ಪ್ಲಸ್ 6 8 48 88 ಆಗ್ತದೆ. ನೆಕ್ಸ್ಟ್ ಇನ್ನೊಂದು ವಿಧಾನ, ಇವೆರಡರಲ್ಲಿ 8 ಕಾಮನ್ ಇದೆ. 8ನ್ನು ಹೊರಗಿಟ್ಟು 8 × 5 + 6 ಅಂತ ಬರೆದ್ರೆ 8 × 6 + 5 ಎಷ್ಟು? 11. 8 × 11 ಅಂದರೆ 88 ಆಗ್ತದೆ. ನೆಕ್ಸ್ಟ್ ಕಂಡುಹಿಡಿಯಿರಿ. ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸೂಕ್ತವಾದ ಉಕ್ತಿಯನ್ನು ಬರೆಯಿರಿ ಮತ್ತು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಎ ಕ್ವಶನ್, ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ.
ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬೇಗೂರಿನ ಮಾರುಕಟ್ಟೆ ವಾರದ 7 ದಿನಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. ರಹೀಂ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಹಾಕ್ತಾನೆ ಮತ್ತು ಶ್ಯಾಮ್ ಪ್ರತಿದಿನ 11 kg ಮಾವಿನ ಹಣ್ಣನ್ನು ಹಾಕ್ತಾನೆ. ಆದ್ದರಿಂದ ರಹೀಂ ಪ್ರತಿದಿನ ತಂದ ಮಾವಿನ ಹಣ್ಣೆಷ್ಟು? 9 kg. ಶ್ಯಾಮ್ ಪ್ರತಿದಿನ ತಂದ ಮಾವಿನ ಹಣ್ಣೆಷ್ಟು? 11 kg. ಒಂದು ವಾರದಲ್ಲಿ ಪೂರೈಸಿದ ಮಾವಿನ ಹಣ್ಣು ಎಷ್ಟಾಗ್ತದೆ? ವಾರಕ್ಕೆ 7 ದಿನಗಳು. ಆದ್ದರಿಂದ 7 × 9 + 7 × 11 ಆಗ್ತದೆ. 7 ಕಾಮನ್ ಇದೆ, 7ನ್ನು ಹೊರಗಡೆ ಇಟ್ಟು 9 + 11, 7 × 9 + 11 20 ಆಗ್ತದೆ, 140 kg. ಆದ್ದರಿಂದ ಮಾರುಕಟ್ಟೆಗೆ ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣ ಎಷ್ಟು? 140 kg. ಬೀನು ತಿಂಗಳಿಗೆ ರು 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ ರು 5,000, ಆಹಾರಕ್ಕೆ ರು 5,000 ಮತ್ತು ಇತರೆ ಖರ್ಚುಗಳಿಗೆ ರು 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸುತ್ತಾಳೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಬೀನುವಿನ ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ ಅಲ್ವಾ? ಆದ್ದರಿಂದ ಉಕ್ತಿ 20,000 ಮೈನಸ್ ಅವಳ ಖರ್ಚು ಎಲ್ಲ ಸೇರಿಸಬೇಕು. 5,000 ಬಾಡಿಗೆಗೆ ಪ್ಲಸ್ 5,000 ಆಹಾರಕ್ಕೆ ಪ್ಲಸ್ 2,000 ಇತರೆ ಖರ್ಚುಗಳಿಗೆ. 20,000 ಮೈನಸ್ 5,000 ಪ್ಲಸ್ 5,000 ಪ್ಲಸ್ 2,000 ಅಂದರೆ 20,000 ಮೈನಸ್ 12,000 ಅಂದರೆ ಎಷ್ಟಾಗ್ತದೆ? 8,000 ಆಗ್ತದೆ. ಇದೇನು? ಅವಳ ತಿಂಗಳಿನ ಉಳಿತಾಯ 8,000 ಆಗ್ತದೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸುತ್ತಾಳೆ ಅಂತ ಕೇಳ್ತಿದ್ದಾರೆ. ಒಂದು ತಿಂಗಳಿಗೆ ಬೀನುವಿನ ಉಳಿತಾಯ 8,000 ಅಂದರೆ ಒಂದು ವರ್ಷಕ್ಕೆ ಬೀನುವಿನ ಉಳಿತಾಯ ಎಷ್ಟಾಗ್ತದೆ? ಒಂದು ವರ್ಷಕ್ಕೆ 12 ತಿಂಗಳಲ್ವಾ? ಹಾಗಾಗಿ 8,000 × 12 ಅಂದರೆ 96,000 ಆಗ್ತದೆ. ಒಂದು ವರ್ಷಕ್ಕೆ ಅವಳು 96,000 ರೂಪಾಯಿಯನ್ನು ಉಳಿಸ್ತಾಳೆ. ನೆಕ್ಸ್ಟ್ ಸಿ ಕ್ವಶನ್. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳ ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದು ಬಸವನ ಹುಳು 10 ಸೆಂಟಿಮೀಟರ್ ಎತ್ತರವಿರುವ ಕಂಬವನ್ನು ಹಗಲಿನಲ್ಲಿ 3 ಸೆಂಟಿಮೀಟರ್ ಏರ್ತದಂತೆ ಮತ್ತು ಅದು ರಾತ್ರಿ ನಿದ್ದೆ ಮಾಡುವಾಗ 2 ಸೆಂಟಿಮೀಟರ್ ಕೆಳಗೆ ಜಾರ್ತದೆ ಅಂತೆ. ಆ 10 ಸೆಂಟಿಮೀಟರ್ ಎತ್ತರದಲ್ಲಿ ಒಂದು ಖಾದ್ಯವನ್ನು ಇಟ್ಟಿದ್ದಾರೆ. ಅದನ್ನು ಬಸವನ ಹುಳು ಎಷ್ಟು ದಿನಗಳಲ್ಲಿ ಪಡೆಯುತ್ತದೆ ಅಂತ ಕೇಳ್ತಿದ್ದಾರೆ. ಇದು ಬಸವನ ಹುಳು ಹಗಲಿನಲ್ಲಿ ಏರಿದ್ದು ಎಷ್ಟು ಸೆಂಟಿಮೀಟರ್? 3 ಸೆಂಟಿಮೀಟರ್. ರಾತ್ರಿಯಲ್ಲಿ ಜಾರಿದ್ದು ಎಷ್ಟು ಸೆಂಟಿಮೀಟರ್? 2 ಸೆಂಟಿಮೀಟರ್. 1ನೇ ದಿನ ಏರಿದ ಕಂಬದ ಎತ್ತರ ಎಷ್ಟು? 3 ಮೈನಸ್ 2 ಎಷ್ಟಾಗ್ತದೆ? 1 ಸೆಂಟಿಮೀಟರ್ ಆಗ್ತದೆ. 2ನೇ ದಿನ ಅದು ಪುನಃ 1 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಬೇಕು. ಆದ್ದರಿಂದ 1 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಿದರೆ 1 ಸೆಂಟಿಮೀಟರ್ನಲ್ಲಿ ಇದೆ ಅದು. ಮತ್ತೆ 3 ಸೆಂಟಿಮೀಟರ್ ಏರ್ತದೆ ಅಲ್ವಾ? ಹಗಲಿನಲ್ಲಿ 1 + 3 ಅಂದರೆ 4 ಸೆಂಟಿಮೀಟರ್ ಆಗ್ತದೆ. ಮತ್ತೆ ಅದು 2 ಸೆಂಟಿಮೀಟರ್ ಜಾರ್ತದೆ. ಆದ್ದರಿಂದ 4 ಮೈನಸ್ 2 ಆಗ್ತದೆ, 2 ಸೆಂಟಿಮೀಟರ್ ಆಗ್ತದೆ. 2ನೇ ದಿನಕ್ಕೆ 2 ಸೆಂಟಿಮೀಟರ್ ಏರ್ತದೆ. 3ನೇ ದಿನಕ್ಕೆ 2 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಬೇಕಲ್ವಾ? ಅದು 2 ಸೆಂಟಿಮೀಟರ್ನಿಂದ ಮತ್ತೆ 3 ಸೆಂಟಿಮೀಟರ್ ಏರ್ತದೆ ಹಗಲಿನಲ್ಲಿ. ಎಷ್ಟಾಗ್ತದೆ? 5 ಸೆಂಟಿಮೀಟರ್. ಮತ್ತು ರಾತ್ರಿಯಲ್ಲಿ ಮತ್ತೆ 2 ಸೆಂಟಿಮೀಟರ್ ಜಾರ್ತದೆ. 5 ಸೆಂಟಿಮೀಟರ್ನಲ್ಲಿ 2 ಸೆಂಟಿಮೀಟರ್ ಜಾರಿದರೆ 3 ಸೆಂಟಿಮೀಟರ್ಗೆ ಬರ್ತದೆ. ನೆಕ್ಸ್ಟ್ 4ನೇ ದಿನ 3 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಿ ಮತ್ತೆ 3 ಸೆಂಟಿಮೀಟರ್ ಏರ್ತದೆ ಹಗಲಿನಲ್ಲಿ. ರಾತ್ರಿಯಲ್ಲಿ 2 ಸೆಂಟಿಮೀಟರ್ ಇಳಿತದೆ. ಎಷ್ಟು? 6 ಮೈನಸ್ 2 4 ಸೆಂಟಿಮೀಟರ್ ಆಯ್ತು. 4ನೇ ದಿನ 4 ಸೆಂಟಿಮೀಟರ್. 5ನೇ ದಿನ 4 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಿ 3 ಸೆಂಟಿಮೀಟರ್ ಏರ್ತದೆ ಹಗಲಿನಲ್ಲಿ. ಮತ್ತೆ 2 ಸೆಂಟಿಮೀಟರ್ ರಾತ್ರಿನಲ್ಲಿ ಜಾರ್ತದೆ. 7 ಮೈನಸ್ 2 5 ಸೆಂಟಿಮೀಟರ್ ಆಯ್ತು. ನೀವಿಲ್ಲಿ ಅಂದ್ಕೊಳ್ಬಹುದು 1ನೇ ದಿನ 1 ಸೆಂಟಿಮೀಟರ್, 2ನೇ ದಿನ 2 ಸೆಂಟಿಮೀಟರ್, 3ನೇ ದಿನ 3 ಸೆಂಟಿಮೀಟರ್, 4ನೇ ದಿನ 4 ಸೆಂಟಿಮೀಟರ್, 5ನೇ ದಿನ 5 ಸೆಂಟಿಮೀಟರ್ ಏರಿದರೆ 10 ಸೆಂಟಿಮೀಟರ್ ಹೋಗಲಿಕ್ಕೆ 10 ದಿನ ಬೇಕಾಗ್ತದೆ ಅಂತ ಅಂದ್ಕೊಳ್ಬಹುದು. ಏನಾಗ್ತದೆ ನೋಡುವ. 6ನೇ ದಿನ 5 ಪ್ಲಸ್ 5 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಿ 3 ಸೆಂಟಿಮೀಟರ್ ಏರ್ತದೆ, 2 ಸೆಂಟಿಮೀಟರ್ ಇಳಿತದೆ. 5 + 3 ಮೈನಸ್ 2 ಎಷ್ಟು? 6 ಸೆಂಟಿಮೀಟರ್. 7ನೇ ದಿನ 6 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡಿ 3 ಸೆಂಟಿಮೀಟರ್ ಏರ್ತದೆ, ಮತ್ತೆ 2 ಸೆಂಟಿಮೀಟರ್ ಜಾರ್ತದೆ. ಎಷ್ಟಾಗ್ತದೆ? 7 ಸೆಂಟಿಮೀಟರ್ ಆಗ್ತದೆ.
ನೆಕ್ಸ್ಟ್ 8ನೇ ದಿನ 7 ಸೆಂಟಿಮೀಟರ್ನಿಂದ ಸ್ಟಾರ್ಟ್ ಮಾಡ್ತದೆ, ಹಗಲಿನಲ್ಲಿ 3 ಸೆಂಟಿಮೀಟರ್ ಏರ್ತದೆ. ಎಷ್ಟಾಗ್ತದೆ? 7 + 3 10 ಸೆಂಟಿಮೀಟರ್ ಆಗ್ತದೆ. ಅದು ಇಲ್ಲಿ 10 ಸೆಂಟಿಮೀಟರ್ ಕಂಬವನ್ನು ಹಗಲಿನಲ್ಲಿ ಏರ್ತದೆ ಮತ್ತು ಏರಿದ ಮೇಲೆ ಅದಕ್ಕೆ ಖಾದ್ಯ ಸಿಗ್ತದಲ್ಲ, ಅದು ಮತ್ತೆ ಕೆಳಗೆ ಜಾರುವುದಿಲ್ಲ, ಖಾದ್ಯವನ್ನು ಪಡೆಯುತ್ತದೆ ಅದು. ಆದ್ದರಿಂದ 8ನೇ ದಿನದಲ್ಲಿ ಬಸವನ ಹುಳು ಆ ಖಾದ್ಯವನ್ನು ಪಡೆಯುತ್ತದೆ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಯನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ ಅಂತ ಕೇಳ್ತಿದ್ದಾರೆ. ವಾರಕ್ಕೆ ಓದುವ ದಿನಗಳೆಷ್ಟು? 7 ದಿನಗಳಲ್ಲಿ ವಾರಕ್ಕೆ 7 ದಿನ ಅಲ್ವಾ, 7 ದಿನಗಳಲ್ಲಿ ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಅಂದರೆ 7 - 2 5 ದಿನಗಳು ಮಾತ್ರ ಓದುವುದು ಮೆಲ್ವಿನ್. ಮತ್ತೆ ವಾರಕ್ಕೆ ಓದುವ ಪುಟಗಳು ಎಷ್ಟಾಗ್ತದೆ? ದಿನಕ್ಕೆ 2 ಪುಟಗಳಿರುವ ಒಂದು ಕಥೆಯನ್ನು ಓದ್ತಾನೆ. ಅಂದರೆ ವಾರಕ್ಕೆ ಓದುವ ದಿನಗಳು ಎಷ್ಟು? 5 × 2 = 10 ಪುಟಗಳು. ವಾರದಲ್ಲಿ 5 ದಿನ ಮಾತ್ರ ಓದುದಲ್ವಾ, ಆದ್ದರಿಂದ 10 ಪುಟಗಳು. ವಾರಕ್ಕೆ ಓದುವ ಕಥೆಗಳು ಎಷ್ಟಾಗ್ತದೆ? ವಾರಕ್ಕೆ 10 ಪುಟಗಳಂದರೆ ಒಂದು ಕಥೆಯಲ್ಲಿ 2 ಪುಟಗಳಿದೆ, ಆದ್ದರಿಂದ 5 ಕಥೆಗಳಾಗ್ತದೆ. ಹಾಗಾದರೆ 10/2 ಅಂದರೆ 5 ಕಥೆಗಳಾಗ್ತದೆ. ಹಾಗಾದರೆ 8 ವಾರಗಳಲ್ಲಿ ಓದುವ ಕಥೆಗಳೆಷ್ಟು? 8 × 5. ವಾರಕ್ಕೆ 5 ಕಥೆ ಅಂದರೆ 8 ವಾರಕ್ಕೆ 8 × 5 ಅಂದರೆ 40 ಕಥೆಗಳಾಗ್ತದೆ. ಇಲ್ಲಿ ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ ಅಂತ ಕೇಳ್ತಿದ್ದಾರೆ. 40 ಆನ್ಸರ್ ಬರಬೇಕು. ನೋಡುವ. ಎಯನ್ನು ಮಾಡಿದರೆ ಏನು ಬರ್ತದೆ ಅಂತ. 5 × 2 × 8. 5 × 2 10, 10 × 8 80 ಆಗ್ತದೆ. ಇದು ಅಲ್ಲ. ನೆಕ್ಸ್ಟ್ 7 - 2 × 8. 7 - 2 ಅಂತ ಹೇಳಿದರೆ 5, 5 × 8 ಅಂದರೆ 40. ಇದು ಸರಿ ಇದೆ. ನೆಕ್ಸ್ಟ್ ಸಿ 8 × 7 ಅಂದರೆ 56 ಆಗ್ತದೆ. ನೆಕ್ಸ್ಟ್ ಡಿ 8 × 7 ಅಂತ ಹೇಳಿದ್ರೆ 56 ಆಗ್ತದೆ. ಇದು ಸಹ ಅಲ್ಲ. ನೆಕ್ಸ್ಟ್ 8 × 2 ನೆಕ್ಸ್ಟ್ 7 × 2 × 8 ಅಂದರೆ 7 × 2 14, 14 812 ಆಗ್ತದೆ. ಇದು ಸಹ ಸಮವಾಗಿಲ್ಲ. ನೆಕ್ಸ್ಟ್ ಈ 7 × 5 - 2 7 5 35 - 2 ಅಂತ ಹೇಳಿದ್ರೆ 33 ಆಗ್ತದೆ. ಇದು ಸಹ ಈ ಸನ್ನಿವೇಶವನ್ನು ವಿವರಿಸುವುದಿಲ್ಲ. ನೆಕ್ಸ್ಟ್ ಎಫ್ 7 + 2 × 8 ಅಂದರೆ 7 + 2 9 ಆಗ್ತದೆ. 9 × 8 72 ಆಗ್ತದೆ. ಇದು ಸಹ ಅಲ್ಲ. ನೆಕ್ಸ್ಟ್ ಜಿ 7 × 8 - 2 × 8 8 7 56 - 8 2 16 56 - 16 ಅಂದರೆ 40 ಆಗ್ತದೆ. ಇದು ಸರಿಯಾಗಿದೆ. ನೆಕ್ಸ್ಟ್ ಹೆಚ್ಚು 7 - 5 × 8 7ರಲ್ಲಿ 5 ಕಳೆದರೆ 2 2 × 8 16 ಆಗ್ತದೆ. ಇದು ಸಹ ಅಲ್ಲ. ಆದ್ದರಿಂದ ಬಿ 7 - 2 × 18 ಮತ್ತು ಜಿ 7 × 8 - 2 × 8 ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಎ 1 - 2 + 3 - 4 + 5 - 6 + 7 - 8 + 9 - 10. ಇಲ್ಲಿ ಮೊದಲ ವಿಧಾನ 1 - 2ಕ್ಕೆ ಬ್ರಾಕೆಟ್ +3 - 4 +5 - 6 +7 - 8 +9 - 10 ಎಷ್ಟಾಗ್ತದೆ? 1 - 2 ಅಂದರೆ -1 +3 - 4 -1 +5 - 6 -1 +7 - 8 -1 +9 - 10 -1 ಅಂದರೆ -1 ಅಂತ ಹೇಳಿದರೆ ಎಲ್ಲವನ್ನ ಆ್ಯಡ್ ಮಾಡಿ ಮೈನಸ್ ಚಿಹ್ನೆಯನ್ನು ಇಡಬೇಕು. -5 ಆಗ್ತದೆ. ನೆಕ್ಸ್ಟ್ ಎರಡನೇ ವಿಧಾನ, ಇಲ್ಲಿ ಪ್ಲಸ್ ಸಿಂಬಲ್ ಇರುವುದನ್ನೆಲ್ಲ ಒಂದು ಸೈಡ್ ಬರ್ಕೊಂಡು ಮೈನಸನ್ನು ಹೊರಗೆ ಮೈನಸ್ ಚಿಹ್ನೆ ಇರುವುದನ್ನೆಲ್ಲ ಒಂದು ಸೈಡ್ ಬರ್ಕೊಳ್ಳುವ. 1 + 3 + 5 + 7 + 9 ಮೈನಸನ್ನು ಹೊರಗಿಟ್ರೆ 2 + 4 + 6 + 8 + 10
1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಅಂದರೆ 25 ಮೈನಸ್ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 ಅಂದರೆ 30. 25 ಮೈನಸ್ 30 ಅಂತ ಹೇಳಿದರೆ -5 ಆಗ್ತದೆ. ನೆಕ್ಸ್ಟ್ ಬಿ ಕ್ವಶನ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1. ಮೊದಲ ವಿಧಾನ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಎಷ್ಟಾಗ್ತದೆ? 0 ಆಗ್ತದೆ. ಎರಡನೇ ವಿಧಾನ ಪ್ಲಸ್ ಸಿಂಬಲ್ ಇರುವುದನ್ನೆಲ್ಲ ಒಂದು ಸೈಡ್, ಮೈನಸ್ ಸಿಂಬಲ್ ಇರುವುದನ್ನೆಲ್ಲ ಒಂದು ಸೈಡ್ ಬರ್ಕೊಳ್ಳೋಣ. 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂತ ಹೇಳಿದರೆ 5 ಮೈನಸ್ ಆಫ್ 1 ಪ್ಲಸ್ 1 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂತ ಹೇಳಿದರೆ 5 ಮೈನಸ್ 5 0 ಆಗ್ತದೆ. ನೆಕ್ಸ್ಟ್ ಮುಂದಿನ ಉಕ್ತಿಗಳ ಜೋಡಿಗಳನ್ನು ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಅಥವಾ ಸಮ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ. ಎ ಕ್ವಶನ್ 49 ಮೈನಸ್ 7 ಪ್ಲಸ್ 8 ಈ ಕಡೆ 49 ಮೈನಸ್ 7 ಪ್ಲಸ್ 8. ಈ ಕ್ವಶನ್ 49 ಮೈನಸ್ 7 ಪ್ಲಸ್ 8 ಈ ಕಡೆ 49 ಮೈನಸ್ 7 ಪ್ಲಸ್ 8 ಎರಡೂ ಸಹ ಸಮ ಇದೆ, ಆದ್ದರಿಂದ ಸಮಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಬಿ ಕ್ವಶನ್ 83 ಗುಣಿಸು 42 ಮೈನಸ್ 18 ಈ ಕಡೆ 83 ಗುಣಿಸು 40 ಮೈನಸ್ 18. 83 ಗುಣಿಸು 42 ಮಾಡಿದಾಗ ಉತ್ತರ ಜಾಸ್ತಿ ಬರ್ತದೆ, ಆದ್ದರಿಂದ 83 ಗುಣಿಸು 42 ಮೈನಸ್ 18 ಗ್ರೇಟರ್ ದ್ಯಾನ್ 83 ಗುಣಿಸು 40 ಮೈನಸ್ 18. ನೆಕ್ಸ್ಟ್ ಸಿ ಕ್ವಶನ್ 145 ಮೈನಸ್ 17 ಗುಣಿಸು 8 ಈ ಕಡೆ 145 ಮೈನಸ್ 17 ಗುಣಿಸು 6. 17 ಗುಣಿಸು 8 ಮಾಡಿದಾಗ ಉತ್ತರ ಜಾಸ್ತಿ ಬರ್ತದೆ, 17 ಗುಣಿಸು 6 ಮಾಡಿದಾಗ ಉತ್ತರ ಕಮ್ಮಿ ಬರ್ತದೆ. ಉತ್ತರ ಜಾಸ್ತಿ ಬಂದರೂ ಸಹ ಇಲ್ಲಿ ಮೈನಸ್ ಇದೆ. ಉತ್ತರ ಜಾಸ್ತಿ ಬಂದರೂ ಸಹ 145ರಲ್ಲಿ ಅದನ್ನು ಮೈನಸ್ ಮಾಡಿದಾಗ ಉತ್ತರ ಕಮ್ಮಿ ಬರ್ತದೆ. 17 ಗುಣಿಸು 6 ಮಾಡಿದಾಗ ಉತ್ತರ ಕಮ್ಮಿ ಬರ್ತದಲ್ವಾ, ಆದ್ದರಿಂದ 145 ಮೈನಸ್ 17 ಗುಣಿಸು 6 ಗ್ರೇಟರ್ ದ್ಯಾನ್ ಆಗ್ತದೆ. ನೆಕ್ಸ್ಟ್ ಡಿ ಕ್ವಶನ್ 23 ಗುಣಿಸು 48 ಮೈನಸ್ 35 ಈ ಕಡೆ 23 ಗುಣಿಸು 48 ಮೈನಸ್ 35. ಇಲ್ಲಿ 23 ಗುಣಿಸು 48 ಮಾಡಿ ಬಂದ ಉತ್ತರದಲ್ಲಿ 35 ಕಳಿಬೇಕು. ಈ ಕಡೆ 23 ಗುಣಿಸು 48 ಮಾಡಿ 23 ಗುಣಿಸು 35 ಮಾಡಿ ಅವೆರಡನ್ನ ಕಳಿಬೇಕು. ಎರಡೂ ಸಹ ದೊಡ್ಡ ನಂಬರ್ ಬರ್ತದೆ, ಅದನ್ನು ಕಳೆದಾಗ ಚಿಕ್ಕ ನಂಬರ್ ಬರ್ತದೆ, ಆದ್ದರಿಂದ 23 ಗುಣಿಸು 48 ಮೈನಸ್ 35 ಗ್ರೇಟರ್ ದ್ಯಾನ್ ಆಗ್ತದೆ. ನೆಕ್ಸ್ಟ್ ಈ ಕ್ವಶನ್ 16 ಮೈನಸ್ 11 ಗುಣಿಸು 12 ಈ ಕಡೆ ಮೈನಸ್ 11 ಗುಣಿಸು 12 ಪ್ಲಸ್ 16 ಗುಣಿಸು 12. 16ನ್ನು 12ರಿಂದ ಗುಣಿಸಬೇಕು. 16 ಗುಣಿಸು 12 ಈ ಕಡೆ ಸಹ 16 ಗುಣಿಸು 12 ಇದೆ, ಮೈನಸ್ 11 ಗುಣಿಸು 12 ಇದೆ, ಇಲ್ಲೂ ಸಹ ಮೈನಸ್ 11 ಗುಣಿಸು 12 ಇದೆ, ಸೇಮ್ ಇದೆ. ನೆಕ್ಸ್ಟ್ ಎಫ್ ಕ್ವಶನ್ 76 ಮೈನಸ್ 53 ಗುಣಿಸು 88 ಈ ಕಡೆ 88 ಗುಣಿಸು 53 ಮೈನಸ್ 76. 76 ಗುಣಿಸು 88 ಮೈನಸ್ 53 ಗುಣಿಸು 88 ಆಗ್ತದೆ. ಇಲ್ಲಿ 88 ಗುಣಿಸು 53 ಮೈನಸ್ 88 ಗುಣಿಸು 76 ಆಗ್ತದೆ. ಇಲ್ಲಿ 88 ಗುಣಿಸು 53 ಮೈನಸ್ 88 ಗುಣಿಸು 76 ಮಾಡಿದಾಗ ಉತ್ತರ ಮೈನಸ್ ಅಲ್ಲಿ ಬರ್ತದೆ. ಮೈನಸ್ ಯಾವಾಗಲೂ ಮೈನಸ್ ಚಿಹ್ನೆ ಇರುವಂತಹ ನಂಬರ್ ಯಾವಾಗಲೂ ಚಿಕ್ಕ ಸಂಖ್ಯೆ ಆಗಿರ್ತದೆ, ಆದ್ದರಿಂದ 76 ಮೈನಸ್ 53 ಗುಣಿಸು 88 ಗ್ರೇಟರ್ ದ್ಯಾನ್ ಆಗ್ತದೆ. ನೆಕ್ಸ್ಟ್ ಜಿ ಕ್ವಶನ್ 25 ಗುಣಿಸು 42 ಪ್ಲಸ್ 16 ಈ ಕಡೆ 25 ಗುಣಿಸು 43 ಪ್ಲಸ್ 15. 42 ಪ್ಲಸ್ 16 ಅಂತ ಹೇಳಿದ್ರೆ 58 ಆಗ್ತದೆ. 43 ಪ್ಲಸ್ 15 ಅಂದರೆ ಸಹ 58 ಆಗ್ತದೆ. ಎರಡು ಕಡೆ ಸಹ 25ರಿಂದ ಗುಣಿಸಬೇಕು, ಉತ್ತರ ಸೇಮ್ ಬರ್ತದೆ, ಹಾಗಾಗಿ ಸಮಚಿಹ್ನೆಯನ್ನು ಹಾಕಿ. ನೆಕ್ಸ್ಟ್ ಹೆಚ್ ಕ್ವಶನ್ 36 ಗುಣಿಸು 28 ಮೈನಸ್ 16 ಈ ಕಡೆ 35 ಗುಣಿಸು 27 ಮೈನಸ್ 15. 28 ಮೈನಸ್ 16 ಅಂತ ಹೇಳಿದರೆ 12 ಆಗ್ತದೆ. 27 ಮೈನಸ್ 15 ಅಂತ ಹೇಳಿದರೂ ಸಹ 12 ಆಗ್ತದೆ. ಈ ಕಡೆ 36ರಿಂದ ಗುಣಿಸಬೇಕು, ಇಲ್ಲಿ 35ರಿಂದ ಗುಣಿಸಬೇಕು. 36ರಿಂದ ಗುಣಿಸಿದಾಗ ಉತ್ತರ ಜಾಸ್ತಿ ಬರ್ತದೆ, ಆದ್ದರಿಂದ 36 ಗುಣಿಸು 28 ಮೈನಸ್ 16 ಗ್ರೇಟರ್ ದ್ಯಾನ್ ಆಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿದೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು.
ಒಂದು ಉಕ್ತಿ ಕೊಟ್ಟಿದ್ದಾರೆ. 83 ಮೈನಸ್ 37 ಮೈನಸ್ 12. ಇದಕ್ಕೆ ಇಲ್ಲಿ ಯಾವ ಉಕ್ತಿಗಳು ಸಮವಾಗಿದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ 83ಕ್ಕೆ ಪ್ಲಸ್ ಚಿಹ್ನೆ, ಮೈನಸ್ 37ಕ್ಕೆ ಮೈನಸ್ ಚಿಹ್ನೆ ಇದೆ, 12ಕ್ಕೆ ಮೈನಸ್. ಇಲ್ಲಿ ಯಾವ್ಯಾವ ಪದಗಳಿವೆ? 83 ಮೈನಸ್ 37 ಮೈನಸ್ 12 3 ಪದಗಳಿವೆ. ಇದಕ್ಕೆ ಇಲ್ಲಿ ಕೊಟ್ಟಿರುವ ಉಕ್ತಿಗಳಲ್ಲಿ ಯಾವ ಉಕ್ತಿ ಸಮವಾಗಿದೆ? ಇಲ್ಲಿ 84 ಇದೆ, ಇದು ಸಮವಾಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸಹ 84 ಇದೆ, ಇದು ಸಹ ಸಮವಾಗಿಲ್ಲ. ನೆಕ್ಸ್ಟ್ ಥರ್ಡ್ ಇಲ್ಲಿ 83 ಇದೆ, ಮೈನಸ್ 38 ಇದೆ, ಇದು ಸಹ ಸಮವಾಗಿಲ್ಲ. ನೆಕ್ಸ್ಟ್ ಫೋರ್ತಲ್ಲಿ ಮೈನಸ್ 37 ಇದೆ, ಇಲ್ಲೂ ಸಹ ಮೈನಸ್ 37 ಇದೆ, ಪ್ಲಸ್ 83 ಇದೆ, ಪ್ಲಸ್ 83 ಇದೆ, ಮೈನಸ್ 12 ಇದೆ, ಇದು ಸಮವಾಗಿದೆ. ಆದರೆ ಇಲ್ಲಿ ಸ್ಥಾನಗಳನ್ನು ಅದಲು ಬದಲು ಮಾಡಿದ್ದಾರೆ ಅಷ್ಟೇ, ಆದರೂ ಅವುಗಳ ಬೆಲೆ ಒಂದೇ ಇದೆ. ನೆಕ್ಸ್ಟ್ ಬಿ 93 ಪ್ಲಸ್ 37 ಗುಣಿಸು 44 ಪ್ಲಸ್ 76. ಇಲ್ಲಿ ಎಷ್ಟು ಪದಗಳಿದೆ? 93 ಒಂದು ಪದ, 37 ಗುಣಿಸು 44 ಒಂದು ಪದ, 76 ಒಂದು ಪದ. 37 ಪ್ಲಸ್ 93 ಗುಣಿಸು 44 ಪ್ಲಸ್ 76 ಮಾಡಿದರೆ ಇದು ಸಮವಾಗಿಲ್ಲ. ನೆಕ್ಸ್ಟ್ 93 ಪ್ಲಸ್ 37 ಗುಣಿಸು 76ರಿಂದ ಗುಣಿಸಿದ್ದಾರೆ, ಇದು ಸಹ ಸಮವಾಗಿಲ್ಲ. ನೆಕ್ಸ್ಟ್ ಥರ್ಡ್ 93 ಪ್ಲಸ್ 37 ಗುಣಿಸು 44 ಪ್ಲಸ್ 76, ಇದು ಸಹ ಸಮವಾಗಿಲ್ಲ. ನೆಕ್ಸ್ಟ್ ಫೋರ್ತ್ 37 ಗುಣಿಸು 44 ಪ್ಲಸ್ 93 ಪ್ಲಸ್ 76, ಇದು ಸಮವಾಗಿದೆ. ಆದ್ದರಿಂದ ನಾಲ್ಕನೆಯ ಉಕ್ತಿ ಕೊಟ್ಟಿರುವ ಉಕ್ತಿಗೆ ಸಮವಾಗಿದೆ. ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದೇ ಬೆಲೆ ಬರುವಂತಹ ಉಕ್ತಿಗಳನ್ನು ರಚಿಸಲಿಕ್ಕೆ ಹೇಳ್ತಿದ್ದಾರೆ. ನಾನಿಲ್ಲಿ 25 ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹೇಗೆಲ್ಲ ಬರೀಬಹುದು? 10 ಪ್ಲಸ್ 5 ಪ್ಲಸ್ 10. ನೆಕ್ಸ್ಟ್ 10 ಗುಣಿಸು 2 ಪ್ಲಸ್ 5. ನೆಕ್ಸ್ಟ್ 20 ಭಾಗಿಸು 5 ಪ್ಲಸ್ 21. ನೆಕ್ಸ್ಟ್ 20 ಪ್ಲಸ್ 5. ನೆಕ್ಸ್ಟ್ 35 ಮೈನಸ್ 10. ನೆಕ್ಸ್ಟ್ 5 ಗುಣಿಸು 5 ಪ್ಲಸ್ 0. ನೆಕ್ಸ್ಟ್ 6 ಗುಣಿಸು 4 ಪ್ಲಸ್ 1. 13 ಗುಣಿಸು 2 ಮೈನಸ್ 1. ನೆಕ್ಸ್ಟ್ 25 ಮೈನಸ್ 25 ಪ್ಲಸ್ 25. ನೆಕ್ಸ್ಟ್ 25 ಗುಣಿಸು 1 ಪ್ಲಸ್ 0. ಇಲ್ಲಿಗೆ ಈ ಅಧ್ಯಾಯದ ಎಲ್ಲ ಪ್ರಶ್ನೆಗಳು ಸಹ ಮುಕ್ತಾಯವಾಗಿದೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.